ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಮೊಟ್ಟೆಯನ್ನು ತಿನ್ನಬಹುದಾ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮೊಟ್ಟೆಯನ್ನು ತಿನ್ಬಹುದು. ನೀವು ಯಾವಾಗ ಪ್ರೆಗ್ನೆಂಟ್ ಅಂತ ತಿಳ್ಕೊತೀರಾ ಆವಾಗಲಿಂದನೇ ಮೊಟ್ಟೆಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಮೊಟ್ಟೆನಲ್ಲಿ ವಿಟಮಿನ್ ಡಿ ತುಂಬಾ ಇರೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಎಂಟೈರ್ ಫಸ್ಟಿಂದ ಹಿಡಿದು ಡೆಲಿವರಿ ಆಗೋವರೆಗೂ ತುಂಬಾ ಇದು ನಿಮಗೆ ಸಹಾಯ ಮಾಡುತ್ತೆ. ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲದರ ಕೊರತೆಯನ್ನು ಈ ಒಂದು ಮೊಟ್ಟೆ ಸಂಪೂರ್ಣ ಮಾಡುತ್ತೆ. ಮೊಟ್ಟೆಯ ಬಿಳಿ ಭಾಗ ಆಗಿರ್ಬೋದು, ಹಳದಿ ಭಾಗ ಆಗಿರ್ಬೋದು, ಎರಡನ್ನೂ ಸಹ ತಿನ್ನಬಹುದು. ತಿನ್ನೋದ್ರಿಂದ ಯಾವುದೇ ರೀತಿ ಅನಾನುಕೂಲ ಅಂತೂ ಇಲ್ಲ. ಮಗುವಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಈ ಮೊಟ್ಟೆ ತಿನ್ನೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಮಾಡೋದ್ರಿಂದ ಹಳದಿ ಭಾಗವನ್ನು ಸಹ ತಿನ್ಬಹುದು, ಬಿಳಿ ಭಾಗವನ್ನು ಸಹ ಸಂಪೂರ್ಣವಾಗಿ ತಿನ್ನಬಹುದು. ಕೆಲವೊಬ್ಬರು ಹೇಳ್ತಾರೆ ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನೋದ್ರಿಂದ ಮಗು ಕೂದಲು ಬರೋದಿಲ್ಲ, ಕೂದಲು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅಂತಲೂ ಹೇಳ್ತಾರೆ. ಅದೆಲ್ಲ ನಂಬೋದಕ್ಕೆ ಸಾಧ್ಯ ಇಲ್ಲ. ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಫಸ್ಟಿಂದ ಎಂಡ್ವರೆಗೂ ಸಹ ನಾವು ದಿನದಲ್ಲಿ 1 ಮೊಟ್ಟೆ ಅಥವಾ ವಾರದಲ್ಲಿ 2 ಮೊಟ್ಟೆ 3 ಮೊಟ್ಟೆಯನ್ನು ತಿಂತಾ ಬಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಕೊರತೆ ಇರೋದಿಲ್ಲ. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಸಹ ತುಂಬಾ ಚೆನ್ನಾಗಾಗುತ್ತೆ. ವೈಟಮಿನ್ ಡಿ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು. ಮೊಟ್ಟೆ ವಾರದಲ್ಲಿ 2-3 ತಿನ್ನಬಹುದು. ಯಾರು ಮೊಟ್ಟೆನ ತಿನ್ನಬಾರ್ದು ಅಂತ ಹೇಳಿದ್ರೆ, ನಿಮ್ಮ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಮೊಟ್ಟೆ ಬರಲ್ಲ, ನಿಮ್ಮ ದೇಹಕ್ಕೆ ಒಗ್ಗಲ್ಲ ಅನ್ನೋರು ಮಾತ್ರ ಮೊಟ್ಟೆನ ತಿನ್ನಬಾರ್ದು. ಇನ್ನು ಎಲ್ಲರೂ ಸಹ ಪ್ರೆಗ್ನೆನ್ಸಿ ಅಂತ ತಿಳಿದ ತಕ್ಷಣ ಎಲ್ಲರೂ ಸಹ ಮೊಟ್ಟೆನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮೊಟ್ಟೆನ ತಿನ್ನಬಹುದು. ಆವಾಗಲೇ ಹೇಳಿರೋ ಹಾಗೆ ಇದು ಮೇಯ್ನಾಗಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ.